ಮರಿ ಖರ್ಗೆ ಅಲ್ಲ, ಅವರ ಅಪ್ಪ ಬಂದ್ರು ಕೂಡ RSS ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾಜಿ ಸಂಸದ ಮುನಿಸ್ವಾಮಿ ಅವರು ಹೇಳಿದ್ರು. ಚಿಂತಾಮಣಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಂಘದವರನ್ನ ಯಾರು ದೇಶದ್ರೋಹಿಗಳು ಅಂತಾರೆ ಅವರೇ ಪಾಕಿಸ್ತಾನಿ ಏಜೆಂಟ್ಗಳು. ಮುಖ್ಯಮಂತ್ರಿ ಸಂತೋಷ್ ಲಾಡ್, ಹರಿಪ್ರಸಾದ್ ಇವರನ್ನ ಮೆಚ್ಚಿಸುವಂತ ಅವಶ್ಯಕತೆ ಇಲ್ಲ. ಪ್ರಿಯಾಂಕ್ ಖರ್ಗೆ ತಂದೆಯನ್ನ ಯಾವ ರೀತಿ ಜನರಿಂದ ದೂರ ಇಟ್ಟಿದ್ದಾರೋ ಅದೇ ರೀತಿಯಾಗಿ ಮರಿ ಖರ್ಗೆಯನ್ನ ದೂರ ಇಡಬೇಕಾಗಿದೆ. ಪ್ರಿಯಾಂಕ್ ಖರ್ಗೆ ಅವರನ್ನ ಮನೆಗೆ ಕಳಿಸೋದಕ್ಕೆ ದೇಶ ಪ್ರೇಮಿಗಳು ಸಿದ್ಧವಾಗಿದ್ದಾರೆ ಅಂತ ಹೇಳಿದ್ರು. ಇನ್ನು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವರನ್ನ ತಾಕತ್ ದಮ್ಮಿದ್ರೆ ಬಂಧಿಸಿ, ಅದು ಬಿಟ್ಟು ದೇಶ ಪ್ರೇಮಿಗಳನ್ನ ವಿರುದ್ಧವಾಗಿ ಬಂದ್ರೆ ಗ್ರಾಚಾರ ನೆಟ್ಟಗಿರೋದಿಲ್ಲ. ಮುಂದಿನ ದಿನದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಯಾರು ಏನು ಮಾತನಾಡಿದ್ದಾರೆ ನಾವು ಕೂಡ ರಿವರ್ಸ್ ಕೊಡ್ತೀವಿ ಅಂತ ಹೇಳಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಹೇಳಿದ್ರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನೇ ಮುಖ್ಯಮಂತ್ರಿಗಳಾದಿಯಾಗಿ ಮರಿ ಖರ್ಗೆ ಆದಿಯಾಗಿ ಸಂತೋಷ್ ಲಾಡಿಂದ ಹಿಡಿದು BK ಹರಿಪ್ರಸಾದಿಂದ ಹಿಡಿದು ಏನೇ ಸಂಘದವ್ರ ಬಗ್ಗೆ ಆಪಾದನೆ ಹಾಕಿದ್ರೇನು, ಸಂಘದವ್ರನ್ನ ದೇಶದ್ರೋಹಿಗಳಂತ ಹೇಳಿದರೆ ಯಾರು ಹೇಳ್ತಾರೋ ಅವ್ರು ಪಾಕಿಸ್ತಾನಿ ಏಜೆಂಟ್ಗಳವರು. ಅದಕ್ಕೋಸ್ಕರ ಅವ್ರನ್ನ ಮೆಚ್ಚೋದು ನಮಗೇನು ಅವಶ್ಯಕತೆ ಇಲ್ಲ. ಎಲ್ಲಿ ಸಂಘ ಇರುತ್ತೋ ಅಲ್ಲಿ ಶಾಂತಿ ಇರುತ್ತೆ. ಈ ಸಂಘದಲ್ಲಿ ಯಾವುದೇ ಜಾತಿ ಮತ ಭೇದ ಏನೂ ಇಲ್ಲ. ಈ ದೇಶ ಪ್ರೇಮಿಗಳು ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸ್ಬೋದು. ನಮ್ಮಲ್ಲಿ ಎಲ್ಲ ಕಮ್ಯುನಿಟಿಯವ್ರಿಗೂ ಇದ್ರ ಅವಕಾಶ ಇದೆ. ಅದಕ್ಕೋಸ್ಕರ ಇವತ್ತೇನು ಬ್ಯಾನ್ ಮಾಡೋಕ್ಕೆ ಹೋಗ್ತಾರ ಅವರೆಲ್ಲ ಅವ್ರ ಅಪ್ಪ ಬಂದ್ರೂ ಅವ್ರ ತಾತ ಬಂದ್ರೂ ಇಲ್ಲೇನು ಬ್ಯಾನ್ ಮಾಡೋಕ್ಕೇನು ಆಗಲ್ಲ. ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಸ್ವಯಂ ಸೇವಕರಾಗಿ ಹೊರಗಡೆ ಬರ್ತಾರೆ. ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವರು ಚಿತ್ತಾಪುರದಲ್ಲಿ ನಮ್ಮ ಏನು ಧ್ವಜಗಳನ್ನು ತೆಗೆಯೋದ್ರ ಮುಖಾಂತರ, ಬಂಟಿಂಗನ್ನು ತೆಗೆಯೋದ್ರ ಮುಖಾಂತರ ಏನು ಅವ್ರ ಕ್ರೂರತನವನ್ನು ತೋರಿಸಿದ್ದಾರೆ, ಮುಂದಿನ ದಿನಗಳಲ್ಲಿ ಅವ್ರ ತಂದೆನೇ ಯಾವ ಥರ ಪರ್ಮನೆಂಟಾಗಿ ಜನಗಳಿಂದ ಚುನಾಯಿತರಾಗ್ತಾ ಇದ್ದಂಥವ್ರನ್ನ ಮನೆಗೆ ಕಳಿಸಿದ್ರು, ಅದೇ ರೀತಿಯಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮನೆಗೆ ಕಳಿಸೋದಕ್ಕೆ ದೇಶ ಪ್ರೇಮಿಗಳು ರೆಡಿಯಾಗಿರ್ತಾರೆ. ಅದಕ್ಕೋಸ್ಕರ ಯಾರೇ ನೆಹರು ಕಾಲದಿಂದನೂ, ಇಂದಿರಾ ಗಾಂಧಿ ಕಾಲದಿಂದನೂ, ರಾಜೀವ್ ಗಾಂಧಿ ಕಾಲದಿಂದನೂ ನಮ್ಮನ್ನು ಬ್ಯಾನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದಾಗ ಇವ್ರು ಮಾಡೋದಕ್ಕೆ ಮೊದಲು ಏನು ಇವರು ನಮ್ಮ ಹಿಂದೂಗಳ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಯಾವ್ಯಾವ ಬಕ್ರೀದ್ ಟೈಮಲ್ಲಿ, ರಂಜಾನ್ ಟೈಮಲ್ಲಿ ಎಲ್ಲೆಲ್ಲಿ ಪ್ರೇಯರ್ಗಳು ಮಾಡ್ತಾರೆ, ಸರ್ಕಾರಿ ಜಾಗಗಳಲ್ಲಿ, ರಸ್ತೆಗಳಲ್ಲೇ ಏನೇನು ಮಾಡ್ತಾ ಇದ್ರು ಫಸ್ಟ್ ಅವ್ರನ್ನ ನಿಲ್ಸಕ್ಕೆ ಹೇಳಿ. ನಾವು ದೇಶದ ಪರವಾಗಿರ್ತಕ್ಕಂಥ ದೇಶಭಕ್ತರ ವಿನಃ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥ ವಿಧಾನಸೌಧದಲ್ಲಿ ಹೇಳಿದಂಥವ್ರಿಗೆ ಇವ್ರಿಗೆ ತಾಕತ್ತಿದ್ರೆ, ದಮ್ಮಿದ್ರೆ, ಇವ್ರಿಗೇನಾದರೂ ಇದ್ದರೆ ಏನು ಅವ್ರನ್ನ ಬಂಧಿಸ್ಲಿ. ಅದು ಬಿಟ್ಟು ಇಲ್ಲಿ ದೇಶ ಪ್ರೇಮಿಗಳ ವಿರುದ್ಧವಾಗಿ ಬಂದರೆ 100% ಇವತ್ತು ದೇಶದಲ್ಲಿ ಎಲ್ಲ ಕಡೆನೂ ಅವ್ರು ನಿರ್ನಾಮ ಆಗಿದ್ದಾರೆ ಕಾಂಗ್ರೆಸ್ ಅವರು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ನಿರ್ನಾಮ ಆಗ್ತಾರೆ. ನಮ್ಮದೇ ಸರ್ಕಾರ ಬರುತ್ತೆ. ಯಾರ್ಯಾರು ಇಲ್ಲಿ ಏನೇನು ಮಾತಾಡಿದ್ರು ಅನ್ನೋದು ಲೆಕ್ಕಾಚಾರದಲ್ಲಿ ನಾವು ಇಟ್ಕೊಂಡಿದ್ದೀರಿ. 100ಕ್ಕೆ 100 ರಿವರ್ಸ್ ಕೊಡ್ತೀರಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.